ಆಮೇಲಾಗಿ ಒಂದು ಎಕ್ಸ್ಟೆನ್ಷನ್ ಆಗ್ತಿದೆ ಅಂತ ಕುಟುಂಬದ ಬಗ್ಗೆ ಅದೊಂದು ಘಟನೆ ಹೇಳ್ತೀನಿ. ಈಗ ಹೆಂಗಾಗಿದೆ ಹ್ಯೂಮನ್ ಎಮೋಷನ್ಸು ಕೂಡ ಕ್ಯಾಮ್ರಾ ಮುಂದೆ ಡ್ರಾಮಾ ಮಾಡೋ ಥರ ಆಗಿದೆ. ನನ್ನ ಕುಟುಂಬ ದೊಡ್ಡದಾಗ್ತದೆ. ಮುಂದಿನ ವಾರ ಬಹುಶಃ ಮಗು ಆಗ್ಬೋದು, ಮುಂದಿನ ವಾರ ಇನ್ನೊಂದು 3-4 ದಿನ ನಂಗೆ ಗೊತ್ತಿಲ್ಲ. ನಾನು ಅದನ್ನು ಎಲ್ಲೂ ಯಾವತ್ತೂ ಕ್ಯಾಮ್ರಾ ಮುಂದೆ ಹೇಳೇ ಇಲ್ಲ. ಶ್ರೀನಿವಾಸ ಮೂರ್ತಿ ಸರ್ ತುಂಬ ಕ್ಲಾರಿಟಿ ಇದ್ರಿ ಆ ವಿಷಯಕ್ಕೆ. ನನಗೂ ಅದು ನೋಡಿ, ಯೋಚನೆ ಮಾಡಿ, ಎಲ್ಲಾದರೂ ನನ್ನ ವೈಫ್ನ ನಾನು ಕ್ಯಾಮ್ರಾ ಮುಂದೆ ಬಿಟ್ಟು ಅದನ್ನು ಎಮೋಷನ್ಸ್ನ ನಾನು ಲಾಭಕ್ಕೆ ಏನು ಮಾಡ್ಕೊಳ್ಳೋದು, ಇನ್ಯಾವುದೋ ಇದನ್ನು ಮಾಡೋದು, ಅದನ್ನು ಸೆಂಟಿಮೆಂಟ್ ನಾನು ಯಾವುದೂ ಮಾಡ್ತಾ ಇಲ್ಲ. ಅವರು ಕೂಡ ಕ್ಯಾಮ್ರಾ ಮುಂದೆ ಬರಲ್ಲ, ಅದನ್ನು ಅವೇ ಇಟ್ಟಿದ್ದೀರಾ, ಅವೇ ಅವ್ರ ಪಾಡ್ಗೆ ಅವ್ರಿದೆ, ನನ್ನ ಪಾಡ್ನ ಇದೆ. ನಾವು ಹಳ್ಳಿಲಿದ್ದೀವಿ, ಆರಾಮಾಗಿದ್ದೀವಿ ಸರ್. ನಂಗೆ ಇದು ಯಾವುದ್ರ ಆಸಕ್ತಿನೂ ಇಲ್ಲ ಸರ್. ನಂಗೇನು ಅಂದರೆ ಈಗಲೂ ಎಷ್ಟೋ ಜನ ಅಂತಾರೆ ಅವ್ನ ಜೊತೆ ಅವ್ರು ಹೆಂಗಿರ್ತಾರೋ ಅಂತ. ಇದನ್ನು ಮಜಾ ಹೇಳ್ತೇನೆ ಅಂತ ಹೇಳಿ ನಾನು ನನ್ನ ವೈಫ್ನ ಹೋಗಿ ಬನ್ನಿ ಅಂತಲೇ ಕರೆಯೋದು. ಹಾಂ ಬನ್ನಿ ಭಾನುವರೆ, ಊಟ ಮಾಡಿದ್ರಾ, ಏನು ತಿಂದ್ರಿ ನೀವು, ಹಿಂಗೆ ಅವರು ಅಷ್ಟು ಹೋಗಿ ಬನ್ನಿ ಅಂತ ಮುಗಿದೋಯ್ತು. ನೀವೆಲ್ಲ ಅನ್ಕೊಳ್ಳೋದು ನೋಡಿದ್ರೆ ಅವ್ನು ಹೊರಗಡೆ ಕ್ಯಾಮ್ರಾ ಸಿನಿಮಾ ಅಥವಾ ಕಂಟೆಂಟ್ಗೋಸ್ಕರ ಏನೋ ಒಂಚೂರು ಮಾತಾಡಿರ್ತೀನಿ. ನಾನು ನನ್ನ ಪರ್ಸ್ನಲ್ ಲೈಫಲ್ಲಿ ಯಾಕೆ ಅವ್ರಿಗೆ ಹಂಗೆ ಹೇಳಿ. ಅಫ್ಕೋರ್ಸ್ ನನಗೆ ನೀವು ನಂಬ್ತೀರಾ, 2023-24 ಎಲೆಕ್ಷನ್ ನಡೀತಲ್ಲ, ಎಲೆಕ್ಷನ್ ಸಮಯದಲ್ಲಿ ಕ್ಯಾನ್ವಸ್ಗೆ ಹೋಗಿದ್ದೆ. ನಾನು ಒಂದು ಕಂಡೀಷನ್ ಹಾಕಿದ್ದೆ, ಬೆಂಗಳೂರಿಂದ 150 ಕಿಲೋಮೀಟರ್ ದೂರದಲ್ಲಿ ನಾನು ಬರಲ್ಲ, ಬೆಂಗಳೂರಿಂದ ಅಟ್ಲೀಸ್ಟ್ 150-200 ಕಿಲೋಮೀಟರ್ ದೂರ ಇರಬೇಕು, ಅವಾಗ ಕ್ಯಾನ್ವಸ್ಗೆ ಬರ್ತೀನಿ. ಯಾಕೆ ಅಂದರು, ಬೆಂಗಳೂರು ಪೊಲಿಟಿಕ್ಸು ಕೆಟ್ಟ ಕಣ್ಗಳು ಬಿದ್ದುಬಿಡುತ್ತೆ, ನಾನು ಅವರ ಆಕ್ರೋಶಕ್ಕೆ ಬಲಿಯಾಗಕ್ಕೆ ರೆಡಿ ಇಲ್ಲ, ಬಲಿಕಾ ಬಕ್ರ ಆಗಲ್ಲ. ಈ 200 ಕಿಲೋಮೀಟರ್ ಮುಂದೆ ಕೊಟ್ಟರು ಹಳ್ಳಿಲಿ ಇರ್ತಾರೆ ಯಾರೋ. ಈಗ ಫಾರ್ ಎಕ್ಸಾಂಪಲ್ ರಾಯಚೂರು, ಬೀದರು, ಬಿಜಾಪುರ, ಇಲ್ಲೆಲ್ಲ ವೈರಿಗಳೇ ಇರಲ್ಲ. ಪ್ರಥಮ ನಾವು ಬಂದದೇನೋ ಮಾತಾಡ್ಸಿ ಕಳ್ಸೋದ್ರಲ್ಲಿ ದುಡ್ಡು ಕೊಡ್ತಾರೆ ಪ್ರೀತಿಯಿಂದ, ಅಷ್ಟೇ ಆಗೋಯ್ತು, ಮುಗಿದೋಯ್ತು. ನಾವೇನೊಂದು ಅವ್ರಿಗೆ ನಾನೇ ದರ್ಶನ್, ನಾನೇ ಸುದೀಪ್, ನಾನೇ ಗಣೇಶ್ ಅವ್ರಿಗೆ. ಸೊ ಅಲ್ಲಿಗೆ ಹೋಗುವಂಥ ಒಂದು ಅವಕಾಶ ಇರುತ್ತೆ, ಸೆಲೆಬ್ರೇಟ್ ಮಾಡ್ತಾರೆ ಹೃದಯದಿಂದ. ಬೆಂಗಳೂರಲ್ಲಿ ಮಾಡಲ್ಲ ಅಂತಲ್ಲ, ಪೊಲಿಟಿಕ್ಸಲ್ಲಿ ಹೋದರೆ ಕೆಟ್ಕೊಂಡು ಬಿದ್ದುಬಿಡುತ್ತೆ. ಆ ಕಾರಣಕ್ಕೆ ನೋಡೋಣ, ನಂಗೆ ಅಷ್ಟು ತಾಕತ್ತಿಲ್ಲ, ನೇರವಾಗಿ ಹೇಳ್ತೀನಿ. ಅಷ್ಟು ಸುದೀಪ್ ಸರ್ ಎನರ್ಜಿ ಇಲ್ಲ, ದರ್ಶನ್ ಸರ್ ಕ್ಯಾಲಿಬರ್ ಇಲ್ಲ, ಇನ್ಯಾರೋ ಮಾಡ್ತಾರೆ, ಹಂಗೆ ಯಾವುದೂ ಇಲ್ಲ ನನಗೆ. ಇದು ಯಾವುದೂ ನಾನಿಲ್ಲ. ಸೊ ಇದು ಯಾವುದು ಇಲ್ಲದೆ ಇರೋದ್ರಿಂದ ನಾನು ಅದಕ್ಕೆ ಏನಂತ ಯೋಚನೆ ಮಾಡಿದೆ ಅಂದರೆ, ಐ ಥಾಟ್ ಬೇಡ ಇದು ನನಗೆ ಅಂತ ಹೇಳಿ ಕ್ಯಾನ್ವಸ್ಗೆ ಹೋದೆ. ಆ ಕ್ಯಾನ್ವಸ್ಗೆ ಹೋಗ್ಬೇಕಾದ್ರೆ ಏನಾಗೋಯ್ತು ಅಂದರೆ, ಒಂದು ಊರಲ್ಲಿ ಇದು ತುಂಬ ಚೆನ್ನಾಗಿದೆ ಕಪ್ಪ, ಚೆನ್ನಾಗಿ ಮಾತಾಡ್ತಿದೆ, ನಮ್ಮ ಅಣ್ಣನ ಮಗಳು ಮದುವೆ ಮಾಡ್ಕೊಂಡು ಪೆಟ್ರೋಲ್ ಬಂಕ್ ಕೊಡ್ತೀನಿ ಅಂತ ಹೇಳಿದ್ರು. ನಿಜ, ಇದು ಕೇಳಿಸ್ಕೊಳ್ಳಿ, ನಮ್ಮ ಅಣ್ಣನ ಮಗಳು ಮದುವೆ ಮಾಡ್ಕೊಂಡು ಪೆಟ್ರೋಲ್ ಬಂಕ್ ಕೊಡ್ತೀನಿ ಅಂದರು. ನಾನು ಅಂದೆ, ನಾನು ಅರೇಂಜ್ ಮ್ಯಾರೇಜ್ ಆಗೋದು, ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಎಲ್ಲ ಮುಚ್ಚೋಯ್ತದೆ, ಇನ್ನೇನಿದ್ರು EV ಕಾರ್ಗಳೇ ನಾನು ಹೇಳಿದ್ ನಿಜ. ಇರಾನ್ ವಾರ್ ನಡೀತಾ ಇತ್ತಾ, ಇರಾನು ಮತ್ತು ಇಸ್ರೇಲ್ ವಾರ್ ನಡೀತಾ ಇತ್ತಾ, ಪೆಟ್ರೋಲ್ಗೆ ಪರದಾಡ್ತಾ ಇದ್ದೀರಾ. ಅವತ್ತು ನಾನು ಹೇಳಿದೆ, ಆಗಲೇ ಸೆನ್ಸ್ ಆಗಿತ್ತಾ ಅಂತ ಅಲ್ಲ, ಅವತ್ತು ನಾನು ತಮಾಷೆಗೆ ಹೇಳಿದೆ. ಇವತ್ತು ಅಲ್ಲ, ನೀವು ಸುಮ್ಮನೆ ಯೋಚನೆ ಮಾಡಿ, ನಿಮ್ಗೆ ಅರ್ಥ ಆಯ್ತಾ? ಅವತ್ತು ನಾನು ಹೇಳಿದೆ, ಇನ್ಮೇಲೆ ಈ ಪೆಟ್ರೋಲ್ಗೆ ಬಾಯ್ ಬಿಡ್ಕತ್ತಾರೆ ಜನ, ನಂದು EV ಕಾರೇ ತಗೊಳ್ತೀನಿ, ನಾನು ಬಿಟ್ಬಿಡೋಣ ಅಂತ ಹೇಳಿದೆ. ಇದು ಹಂಗೆ ಆಯಿತು. ಸೊ ಶೋ ಏನಾಯಿತು ಅಂದರೆ, ಅವತ್ತು ನಮ್ಮಲ್ಲಿ ಹುಡುಕ್ ಮದುವೆ ಮಾಡಿದ್ರು ಭಾನು. ಅವ್ರನ್ನ ನಾನು ಒಂದು ಸಲ ನೋಡಿದೆ. ಅವರು ನೋಡಿದ್ರು, ಓಕೆ ನಿಮ್ಗೆ ನಾನು ಇಷ್ಟ ಆಗ್ಬೋದಾ ಅಂತ ಕೇಳಿದೆ. ನಿಮ್ಗೆ ಓಕೆನಾ ಅಂದರು. ಅಲ್ಲೊಂದು ಫೋನ್ ಮಾಡಿದ್ರು, ಅದಾಯಿತು, ನಿಮ್ಗಿದ್ರೆ ನಿಮ್ಮ ಮನಸ್ಸಲ್ಲಿ ಏನಾರು ಇದ್ದರೆ ಹೇಳ್ಬಿಡಿ ಅಂದೆ. ನನ್ನ ನಂಬರ್ ಇಸ್ಕೊಟ್ಟಿದ್ರು. ಒಂದೊಂದು ಮಜಾ ಹೇಳ್ತೀನಿ ಕೇಳಿ. ಒಂದು ನೋಡ್ಕೊಂಬಂದೆ, ಇಲ್ಲಿ ಯಾವುದೋ ಕ್ಯಾಮ್ರಾಮನ್ ಜೊತೆನೋ ಮಾತಾಡ್ತಾ ಇದ್ದೆ, ಫೋನ್ ಮಾಡಿದ್ರು, ನನ್ನ ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ರು. ಹಾಯ್, ನೀವು ನಮ್ಮ ಮನೆಗೆ ಬಂದಿರಿ ಅಂದರು. ಫಸ್ಟ್ ಒಂದು ಭಾನು ಫೋನ್ ಮಾಡ್ಬಿಟ್ಟು ನಾನಾ ನಿಮ್ಮ ಮನೆಗೆ ಬಂದಿದ್ದ, ಯಾವಾಗ? ನಾನು ಭಾನು, ನೀವು ನಮ್ಮ ಮನೆಗೆ ಬಂದಿದ್ರಲ್ಲ, ನೀವೇನು ಹೇಳಲೇ ಇಲ್ಲ, ಏನು ಹೇಳಬೇಕು? ಅದೇ ಮದುವೆ ಅಲ್ಲ, ನಿಮ್ಮ ಡಿಸಿಷನ್ ಹೇಳ್ರಿ, ನನಗೆ ನಿಮ್ಗೇನು ಸಮಾಧಾನ ಇದ್ದರೆ ಅದೇನಿದೆ ನೀವು ಹೇಳಿ, ನಾನು ಮಾತಾಡ್ತೀನಿ ಆಮೇಲೆ ಅಂತ ಹೇಳಿದೆ. ನಿಮ್ಗೇನು ಅವ್ರು ಕೇಳಿ ಅವ್ರಿಗೆ ಸಮಾಧಾನ ಇದೆಯಾ ಅಂತ ಕೇಳಿದ್ದೆ. ಹೌದು ಅಂತ ಹೇಳಿದ್ರು. ಸರಿ ಆಯಿತು, ನನಗೂ ಸಮಾಧಾನದ ಎಂಗೇಜ್ಮೆಂಟ್ ಮುಗಿಸಿದ್ದೆ, ಮುಗೀತು, ಮದುವೆ ಇಷ್ಟೇ ಆಗಿದ್ದು. ನೀವು ನಂಬಕ್ಕಷ್ಟ. ಫಸ್ಟ್ ಫೋನ್ ಮಾಡಿ ನಾನು ಅಂದ್ರೇನು ಫಸ್ಟ್ ಏನು ಉಪೇಂದ್ರ ಇದ್ದೀನಿ ನಾನು ಅಂತಾಯ್ತಲ್ಲ, ಫಸ್ಟ್ ಅಂದ್ಕೊಂಡೆ. ಹಲೋ, ನಾನು ಮಾತಾಡ್ತಾ ಇದ್ದೀನಿ. ಅವ್ರ ಫೋನ್ ಇಸ್ಕೊಂಡು ಫೋನ್ ಮಾಡಿದ್ರು, ನಾನು ಮಾತಾಡ್ತಾ ಇದ್ದೀನಿ ಅಂತ. ನಾನು ಅಂದರೆ ಯಾರು? ನಾನೊಂದು ಉಪೇಂದ್ರ ಅನ್ಕೊಂಡು ಹೇಳಿ, ಯಾರು ಬೇಕು ಅಂದು. ಓಕೆ, ನೀವು ನಮ್ಮ ಮನೆಗೆ ಬಂದಿರಲ್ಲ ಅಂತ ಕೇಳಿದ್ರು. ನಾನ್ಯಾಕೆ ನಿಮ್ಮ ಮನೆಗೆ ಬರಲಿ? ಹಿಂಗೆ ನಡೆದಿದ್ದು. ಅಲ್ಲ, ನೀವು ನನ್ನ ಏನು 3 days ಹಿಂದೆ ಮಧ್ಯಾಹ್ನ ಮಂಡ್ಯ ನಮ್ಮ ಹಳ್ಳಿಗೆ ಬಂದಿರಲ್ಲ. ಓಹೋ, ನಮಸ್ಕಾರ. ಹಾಂ, ಹೇಳಿ. ಇದಿಷ್ಟು ಇಷ್ಟೇ ನಮ್ಮ ಮದುವೆ ಹಿಂಗಾಗಿತ್ತು. ಅವತ್ತು ಹೇಳ್ದಂಗೆ ಪೆಟ್ರೋಲ್ ಬಂಕ್ ಬರೋದು ಬೇಡಪ್ಪ. ಅಲ್ಲ ನೋಡಿ ಹೆಂಗೆ ಸಿಂಕ್ ಆಗ್ತಿದೆ ಅದು. ಅವತ್ತು ನೋಡಪ್ಪ, ಪೆಟ್ರೋಲ್ ಮುಂದೆ ಪರದಾಡ್ತಾರೆ, ಗ್ಯಾರಂಟಿ. EV ಕಾರೇ ನಾನು ತಗೋತೀನಿ ಅಂದೆ. ಈಗ ಅತ್ಲಾಗೆ DKD ಮಾಡ್ಬೇಕಾದ್ರೆ EV ಕಾರ್ ತಗೊಂಡೆ ಒಂದು. ಈಗ ಅದ್ರಲ್ಲಿ ಓಡಾಡ್ತೀನಿ. ನಂಗೆ ಇನ್ನೂ ಕಾರ್ ಸರಿಯಾಗಿ ಓಡ್ಸೋಕೆ ಬರಲ್ಲ. ಸೊ ಹಿಂಗಾಯಿತು ಮದುವೆ. ಹಂಗಾಯಿತು ಮದುವೆ ಆದಮೇಲೆ ಅಷ್ಟೇ. ಅವರು ಆರಾಮಾಗಿ ಕ್ಯಾಮ್ರಾಗಿಂದ ದೂರ ಇದ್ದಾರೆ, ನಾವು ಆರಾಮಾಗಿದ್ದೀವಿ.